ಶಬಾಷ್ ಬೇಟೆ 5 ಲಕ್ಷ ತಗೊಂಬ ಅಂತಂದ್ರೆ 5,90,000 ರೂಪಾಯಿ ತಗೊಂಬಂದಿದ್ಯಾ ಶಬಾಷ್ GST ಅಂತ ಬಾಸ್ ಅದೇನ್ ಬಿಲ್ಡಪ್ ಅದೇನ್ ಎದುರಿಸಿದ್ದು ಈ ಪಾಂಡು ಮುಂದೆ ನೀವೆಲ್ಲ ಬಚ್ಚಗಳು ಶಬಾಷ್ ಬೇಟೆ ಈ 90,000 ರೂಪಾಯಿ ನಿಂದೆ ಸೆಟ್ಲ್ ಆದ್ಮೇಲೆ ಈ 90,000 ರೂಪಾಯಿನ ನಿನಗೆ ಕೊಡ್ತೀನಿ ಓಕೆ ಯಾವಾಗ ಸೆಟ್ಲ್ ಮಾಡ್ತೀರಾ 3 ಡೀಲ್ ಮುಗಿಲಿ ಆಮೇಲೆ ಪಾಪ ಕಾಲ್ ನೋವು ಹೇಗಿದೆ ಇನ್ನು 2-3 ದಿನದಲ್ಲಿ ನಾನು ರೆಡಿ ಆಗ್ತೀನಿ ಬೇಟೆ ಅಲ್ಲಿವರೆಗೂ ನೀನೇ ನಾನು ಸೆಕೆಂಡ್ ಟಾಸ್ಕ್ ಹೇಳ ನಾನು ರೆಡಿ ಬೇಟೆ ಇಷ್ಟು ಆಕ್ಟಿವ್ ಆದ್ರೆ ಕಷ್ಟ ಹೇಳಿ ಬಾಸ್ ಯಾರನ್ನ ಡೀಲ್ ಮಾಡ್ಬೇಕಾ ಮಲ್ಟಿ ನ್ಯಾಷನಲ್ ಕಂಪ್ನಿ ಇದೆ ಅಲ್ಲಿ 6 ಜನ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಸಾಕಷ್ಟು ದುಡ್ಡಿದೆ ಪಟ್ ಅಂತ ಲೂಟಿ ಮಾಡ್ಕೊಂಡ್ ಬರ್ಬೇಕು ಬಾಸ್ ಇವ್ರು ಸುಮ್ನೆ ಹೊಡಿತಾನೆ ಇರ್ತಾರೆ ಬಾಸ್ ಬಾಸ್ ನಾನು ಹೊಡಿದೇ ಇದ್ರೆ ನೋಡಿದವರಿಗೆ ಭಯ ಹುಟ್ಟೋದಿಲ್ಲ ಬಾಸ್ ಹೊಡಿತಾನೆ ಹೊಡಿಸ್ಕೊಡ್ರು ಇನ್ನು 2 ದಿನ ಆಮೇಲೆ ನಿಮ್ದೇ ಸರ್ದಿ ಬದ್ಮಾಶ್ ನಡಿ ಪೇಮೆಂಟ್ ಬಂತ ನೀವು ಆಡ ಚುಕ್ಕಿ ಆಟಕ್ಕೆ ಪೇಮೆಂಟ್ ಬೇರೆ ಕೊಡ್ತಾರೆ ಆಡ್ರಿ ರೀ ಮುಂದಿನ ತಿಂಗಳು ಕೊಡ್ತಾರೆ ಸಿಂಗ ಮೊನ್ನೆ ಬ್ಯಾಂಕಿಂದ ದುಡ್ಡು ಡ್ರಾ ಮಾಡಿದ್ವಲ್ಲ ಎಲ್ಲಿಟ್ಟೆ ನಾನು ಪ್ಯಾಂಟಲ್ಲಿ ಪ್ಯಾಂಟಲ್ಲಿ ಇಟ್ಟೆ ಕರೆಕ್ಟ್ ಕಣಯ್ಯ ಆಮೇಲೆ ಎಲ್ಲಿಟ್ಟೆ ಚಡ್ಡಿಗೆ ಹೋಗಲಿ ಸಿಂಗಯ್ಯ ಅವ್ರು ಚಡ್ಡಿ ಎಲ್ಲ ಹಾಕ್ತಾರೆ ಸುಡ್ಗಾಡು ಬಾಸ್ ಚಡ್ಡಿ ಹಾಕಲ್ವಾ ಕರೆಕ್ಟ್ ಕರೆಕ್ಟ್ ಅದ್ರಲ್ಲಿ ಈಗ ನೀನು 4 ಕಾಫಿ 1 ಟೀ ತಂದ್ಬಿಡ್ಲಾ ಶರಾಬ್ ಐತೆ ಇನ್ನು ಆಫೀಸಿಗೆ ಬರಕ್ಕಿಲ್ಲ ಆಗ್ಲೇ ಕಾಫಿ ಟೀ ತಗೊಂಡ್ಬರಲ್ಲ ಅಂತ ಇದೇನು ಆಫೀಸಾ ಇಲ್ಲ ಹೋಟ್ಲಾ ಫೈಲ್ ನಂಬರ್ 14 ತಗೊಂಡು ನಾನು ಚೇಂಬರಿಗೆ ಬಾ ಹೇಳಿ ಈ ಆಫೀಸಾ ಹೌದು ಇದಕ್ಕೆ ಸ್ಕೆಚ್ ಹಾಕಿರೋದು ಬೇಟೆ ಯಾವನಾದ್ರೂ ಅಲ್ಲಾಡಿದ್ರೆ ಸುಟ್ಟು ಸುಡುಗಾಡಿ ಕಳಿಸ್ಬಿಡ್ತೀನಿ ಅಯ್ಯೋ ಸುಡ್ಗಾಡು ನೀವು ಬರ್ತೀರೇನ್ರಿ ಸುಡ್ಗಾಡು ಜಾಸ್ತಿ ಗಲಾಟೆ ಮಾಡಿದ್ರೆ ಗುಂಡು ಹೊಟ್ಟೆಗೆ ಹೋಗಿ ಗಂಟ್ಲಿ ಬರ್ಬೇಕು ಯಾವನಾದ್ರೂ ಅಲ್ಲಾಡಿದ್ರೆ ಶಾಣ ಕಳಿಸ್ಬಿಡ್ತೀನಿ ಸುಡುಗಾಡು ಹೇಳ ಹೇಳ ಬೇಟೆ ಹೇಳ ಆಗ ಕೊತ್ತೆ ಹೊಗಳಬೇಡ ಬದ್ಮಾಶ್ ಹೊಗಳಿದ್ರೆ ಗುಂಡಿನ ಮಾತಾಡೋದಿಲ್ಲ ಮಾತಾಡಬಾರ್ದು ಮಾತಾಡಿದ್ರ ಕ್ಯಾಮರ್ಗೆ ಹೋಗೋ ಹೋಗ ಬೇಟೆ ಬದ್ಮಾಶ್ ನಾನೇ ಹೇಳಿದ್ದು ಅವರು ಹ್ಯಾಂಡ್ಸ್ ಅಪ್ ನೀವು ಹ್ಯಾಂಡ್ಸ್ ಅಪ್ ನೋಡಯ್ಯ ನನಗೆ ವಯಸ್ಸಾಯ್ತು ಕೈ ಎತ್ತಕ್ಕೆ ಕಾಲೆತ್ತಕ್ಕೆ ಆಗೋದಿಲ್ಲಪ್ಪ ಏನ್ ಮಾಡ್ಬೇಕು ಅಂತ ಬಂದಿದ್ಯಾ ಅದು ಹೇಳು ಬದ್ಮಾಶ್ ದರೋಡೆ ದರೋಡೆ ಮಾಡೋದಕ್ಕೆ ಬಂದಿದ್ದೀವಿ ಬಿಲ್ಲ ಬೀರಿನಲ್ಲಿ 2 ಲಕ್ಷ ಇದೆ ಹೋಗಿ ದೋಚ್ರ ಹೋಗ
ಮುಚ್ಕೊಳ್ಳಿ ಸುಡ್ಗಾಡು. ಮುಚ್ಚಬಾಯ್. 2 ಫೈಲು ನಾನೇ ಕಂಪ್ಲೀಟ್ ಮಾಡ್ಬೇಕಾಯ್ತು. ಇದನ್ನ ಅಭ್ಯಾಸ ಮಾಡ್ಬಿಟ್ರೆ ಆಫೀಸ್ನಲ್ಲಿ ಕೆಲಸನೇ ಇರಲ್ಲ. ಆ ಫೈಲು ಪಾಂಡು ಕಣಯ್ಯ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಎಸಿಗೆ ಕಿತ್ಕೊಳ. ನಿನಗೆ ಹೇಳಿದ್ನಲ್ಲ ಹೋಗಿ ಹೋಗಿ ಪ್ಲೀಸಿಂಗಾರು ಹೇಳಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು. ಆ ಫೈಲು ಆಫೀಸು ಕಣಯ್ಯ, ಆ ಫೈಲ್ ಕೊಟ್ಬಿಟ್ಟು ಹೋಗಯ್ಯ ನನಗೆ. ಆಫೀಸ್ ಫೈಲ್? ಹೌದು ಕಣ, ಹೌದು. ಆಫೀಸ್ ಯಾವ ಫೈಲು? ಆಫೀಸ್ ಹೋಗಿ ಕರ್ನಾಟಕ ಕಿತ್ಕೊಂಡ್ಬಿಟ್ಟಿಯಲ್ಲ. ಕಬೋತಿಗಳ, ಈ ರನ್ನರ್ ಲಾಲು ನಿಮ್ಮ ಪ್ರಾಣ ತೆಗೆದೆ ಮಾಫಿ ಮಾಡಿದ್ದಾನೆ. ಬೇಕಾದ್ರೆ ಇಟ್ಕೊಡ್ತೀನಿ. ಸರ ನಾನು ಕೊಡಲ್ಲ. ಆಯ್ತಾಯ್ತು ಆಯ್ತು, ನಾನೇನು ಮಾಡ್ಬಿಡಿ, ಕೊಡ್ತೀನಿ. ಅಯ್ಯಯ್ಯೋ, ನನ್ನ ಹಸ್ಬೆಂಡ್ ಕೊಡ್ಸಿದ್ ಚೈನ್ ಅದು. ನನ್ನ ಹತ್ರ ಇದ್ದಿದ್ ಒಂದೇ ಒಂದು ಚಿನ್ನದ ಸರ. ಹೆಣ್ಮಕ್ಳು ಕಷ್ಟಪಟ್ಟು ಒಂದು ಸರ ಕೊಡ್ಕೊಡ್ತಾರೆ. ನಂದೆ ಬೇಟೆ ಬೇಟಿ. ನೀವು ತುಂಬಾ ಒಳ್ಳೆ ದರೋಡೆಕೋರ್ರು. ಆಗಾಗ ದರೋಡೆ ಮಾಡಕ್ ಬರ್ತಾ ಇರಿ. ಚೋರ, ಚಿತ್ತ ಚೋರ. ಬಾಸ್, ನಿಮ್ ಕೈಲಿ ಟೀ ತರ್ಸ್ಕೊಂಡು ಕುಡ್ಕೊಂಡು ಹೋಗ್ಬಿಡಣ ಬಾಸ್. ಟೀ ಹೇಳ್ತಾರೆ ತಂದ್ಕೊಟ್ಬಿಟ್ಟೆ ಸರ್. ಬೇಟೆ ಟೀ ಬೇಕಾ ನಿಮಗೆ? ಇವನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಈಗಲೇ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತೀನಿ. ಹಲೋ, ಪೊಲೀಸ್ ಸ್ಟೇಷನ್? ದಿಸ್ ಇಸ್ ರೈಲ್ವೆ ಸ್ಟೇಷನ್. ಓ ಸಾರಿ ಸರ್, ರಾಂಗ್ ನಂಬರ್. ಪೊಲೀಸ್ ಸ್ಟೇಷನ್ ಕೊಡಿದ್ರೆ ರೈಲ್ವೆ ಸ್ಟೇಷನ್ ಕೊಟ್ಟಾಗಿದೆ. ಕನ್ನಡಕ ಇರೋದು ಬಹಳ ತೊಂದರೆ ಆಗೋಗ್ಬಿಟ್ಟಿದೆ. ಪ್ಲೀಸಾ ಪೊಲೀಸ್ ಸ್ಟೇಷನ್ ಹೊಡಿಯಮ್ಮ. ಪೊಲೀಸ್ಗೆ ಹೊಡಿಬೇಕಾ? ಪೊಲೀಸ್ ಗಲ್ರಿ, ಪೊಲೀಸ್ ಸ್ಟೇಷನ್ ಸುಡ್ಗಾಡು. ಸರ್ ಹಿಂಗಾಗ್ತದೆ. ಏನ್ರಿ ಆಗಿದೆ ನಿಮ್ ಲಾಂಡ್ ಆರ್ಡ್ರು? ಡೇ ಟೈಮಲ್ಲೇ ರಾಬರಿ ಮಾಡ್ಕೊಂಡು ಹೋದ್ರಲ್ರಿ. ಅದ್ಯಾರೋ ರನ್ನರ್ ಲಾಲ್ ಅಂತೆ, ಅವನ ಜೊತೆಗೆ 2 ಶಿಷ್ಯರು ಆಫೀಸ್ ಫೈಲ್ಸು ಕ್ಯಾಶು ಎಲ್ಲ ಹೊತ್ಕೊಂಡು ಹೋದ್ರಲ್ರಿ. ಇಮ್ಮಿಡಿಯೇಟ್ ಆಗಿ ನೀವು ಆಕ್ಷನ್ ತಗೊಳ್ಳೋದೈದ್ರೆ ಕಮಿಷನರಿ ಕಂಪ್ಲೇಂಟ್ ಮಾಡ್ತೀನಿ. ಪೊಲೀಸ್ನವರ ಕಾಂಚೋಸ. ಹೇಳ್ಸ್ಕೊಂಡು ಹೋಗಿದ್ರು ಅನ್ಸುತ್ತೆ, ತಗೊಳ್ಳಿ. ಹೌದಾ? ಸದ್ಯ ಕೊಡಪ್ಪ. ಅಪ್ಪ ಕಣ್ಣುಗಳು ಬಂತು. ಇವ್ರು ಯಾರು ಹೇಳಿ? ಸರೋಜ. ಕೊಡಿ. ಶಾಣಪ್ಪ ಐತೆ ಅವ್ರು ಕ್ಲೀಶಾ. ಅಷ್ಟು ಗೊತ್ತಿಲ್ವಾ ನನಗೆ? ನೇತ್ರದ ಹಣ ಆಯ್ತು. ಯಾಕೆ ಸರ್ ಹಂಗಂತೀರಾ? ಹೌದು ಸಿಂಗಯ್ಯ, ಕನ್ನಡಕ ಇಲ್ಲದೆ ಇದ್ರೆ ಮನೆಗೆ ಹೆಂಗಪ್ಪ ಹೋಗೋದು ಅಂತ ಚಿಂತೆ ಆಗ್ಬಿಟ್ಟಿತ್ತು. ಆಗ್ಬೇಕಾದ್ದೆ. ಮನೆ ಗೊತ್ತಾಗದೆ ಪಕ್ಕದ ಮನೆ ಸರೋಜಮ್ಮನ ಮನೆ ಬಾಗಿಲು ತಟ್ಬಿಟ್ರೆ ಕಷ್ಟ ಆಗಿರೋದು. ಹೌದ್ ಕಡೆಯ, ಸದ್ಯ ಕನ್ನಡಕ ಬಿಟ್ಟಿದ್ನಲ್ಲ, ಎಷ್ಟು ಒಳ್ಳೆ ನೋಡ ಅವನು. ಸಾ ಕರಡ್ರಲ್ಲಿ ಇಷ್ಟೊಂದು ಒಳ್ಳೆ ಕಾರ್ಡ್ ಇರ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಸರ್. 3 ಫೈಲ್ ಹೋಯ್ತಲ್ಲ ಸಾರ್. ಫೈಲ್ ಹೋಯ್ತು, ಒಂದ್ ಚಾರ್ಜ್ ಸಿಕ್ತು. ಇಲ್ಲ ಅಯ್ಯೋ ಅಯ್ಯೋ, ಇದು ಪಾಂಡು ಸರ್ ಶರ್ಟು, ಪಾಂಡು ಸರ್ದು. ಏನ್ರಿ ಹೇಳ್ತಾ ಇದ್ದೀರಾ? ಸಾ ಪಾಂಡು ಸರ್ನ ದರೋಡೆಕೋರ್ರು ಕೊಂದ್ಬಿಟ್ಟವ್ರೆ ಸಾ. ಇಲ್ಲಿ ನೋಡಿ, ಟೀ ಶರ್ಟ್ ಎಲ್ಲ ರಕ್ತ. ಅಂದ್ರೆ ಶಾಂತಂ ಪಾಪಂ ಕತೆ ಆಗ್ಬಿಟ್ರ. ಪಾಪ ಪಾಂಡು ಸರು. ಛೆ, ಅದಕ್ಕೆ ಅಂತ ಕಾಣಿಸುತ್ತೆ ಪಾಂಡು ಇವತ್ತು ಆಫೀಸಿಗೆ ಬಂದಿಲ್ಲ. ಓ ಸಿಂಗಯ್ಯ, ಅವ್ರ ಮನೆಗೆ ಹೋಗಿ ವಿಷಯ ತಿಳಿಸು. ಈ ಶರ್ಟು ಕೊಟ್ಬಿಡು. ಪೊಲೀಸ್ನವ್ರಿಗೆ ಈ ವಿಷಯ ನಾವೇ ತಿಳಿಸೋಣ. ಮೇಡಮ್, ನೀವ್ಯಾಕೆ ಕಳ್ತಾ ಇದ್ದೀರಾ? ಸಿಂಗಯ್ಯ, ಪಾಪ ಪಾಂಡು ಸರು ಎಷ್ಟು ಒಳ್ಳೆಯವರು. ಅವ್ರನ್ನ ಕೊಲ್ಬಾರ್ದಿತ್ತು. ಪಾಂಡು ಸರು ಒಬ್ರೇ 4 ಗಂಡಸರಿಗೆ ಸಮಾನ. ಇವುಗಳು ಎಲ್ಲ ಇದ್ದೀರಾ ವೇಸ್ಟ್ ಬಾಡಿಗಳು. ಆ ರನ್ನರ್ ಲಾಲು ಪಾಂಡು ಸರ್ ಬದಲು ಇವ್ರನ್ನಾದ್ರೂ ಕೊಲ್ಬಾರ್ದಿತ್ತ?
ಯಾರಿದ್ದೀರಾ ಮನೆಯಲ್ಲಿ? ಶ್ರೀಮತಿ ಅವರೇ, ಶ್ರೀಮತಿ ಅವರೇ. ಏನ್ ಜಯ? ಸಿಂಗಯ್ಯ ಅನ್ನೋರು ಈ ಶರ್ಟ್ ಕೊಟ್ರು, ನಿಮಗ್ ಕೊಡಕ್ಕೆ ಅಂತ ಹೇಳಿ ಅಳ್ತಾ ಹೊರಟೋದ್ರು. ರಕ್ತ ಮೆತ್ಕೊಂಡಿದೆ. ಶರ್ಟ್ ಮೇಲೆ ರಕ್ತ ಹೆಂಗ್ ಬಂತು? ಅದಕ್ಕೆ ಹೇಳೋದು ಗಂಡನ್ ಜೊತೆಗೆ ಜಗಳ ಆಡ್ಬಾರ್ದು ಅಂತ. ಅಕ್ಕಪಕ್ಕದ ಮನೆಯವ್ರಿಗೆ ಚೂಡಿದಾರ್ ಕೊಡ್ಸಿದ್ರೆ ಜಗಳ ಆಡ್ದೇನೇನ್ ಮುದ್ ಮಾಡಕ್ಕಾಗತ್ತ? ಆ ಸಿಂಗಯ್ಯ ಹೇಳ್ದ ಅವ್ರ ಮನೆಗೆ ಹೋಗಕ್ಕೆ ಧೈರ್ಯ ಇಲ್ಲ, ನೀವೇ ಈ ಶರ್ಟ್ ಕೊಟ್ಬಿಡಿ ಅಂತ. ನೀವ್ ಕೇಳ್ಬೇಕಾಗಿತ್ತು ಪಾಂಡವ್ರನ್ನ ಏನ್ ಮಾಡಿದ್ರಿ ಅಂತ. ಆ ಶರ್ಟ್ ಮೇಲಿರೋ ರಕ್ತದ ಕಲೆ ನೋಡ್ತಾ ಇದ್ರೆ ಎಲ್ಲೋ ಕೊಂದೆ ಹಾಕಿದಾರೆ ಅನ್ಸುತ್ತೆ. ಯಾಕಂటే ಎದುರ್ತೀರಾ ನೀವು? ಪಾಂಡು ಅಂಕಲ್ಗೆ ಏನು ಹ್ಯಾಪನ್ ಆಗ್ಬಾರ್ದು. ಇದನ್ನ ನೋಡಿದ್ರೆ ರಕ್ತದ ಕಲೆ ಇದ್ದಂಗಿಲ್ಲ, ಕೆಚಪ್ ಇದ್ದಂಗಿದೆ. ಹೌದಾ? ಟೊಮೆಟೊ ಚಿಲ್ಲಿ. ಹೌದಾ? 5,000 ರೂಪಾಯಿ ಕೊಟ್ಬಿಟ್ಟು ಅದ್ ಯಾಕಾದ್ರೂ ನನಗ್ ಚೂಡಿದಾರ್ ತಂದ್ಕೊಟ್ರು. ಪಾಪ ಅದರಿಂದ ಮಿಸ್ಟರ್ ಪಾಂಡು ಜೀವಕ್ಕೆ ತೊಂದರೆ ಆಗಿದೆ. ದಬಾಯಿಸಿದ ತಕ್ಷಣ ಮನೆ ಬಿಟ್ಟು ಹೋಗ್ಬಿಡೋದಾ? ಗಂಡನ್ನ ಈ ತರ ಬೈದು ಆಚೆ ಕಡೆ ಕಳಿಸಿ ಸುಪಾರಿ ಕೊಟ್ಟು ಕಳ್ಸೋ ಹೆಂಡತಿನ ನಾನ್ ನೋಡೇ ಇರ್ಲಿಲ್ಲ. ವಾರ ಮೇಲೆ ಶೇರ್ ಹೇಳಿದಕ್ಕಿಂತ ಜಾಸ್ತಿ ಕೆಲಸನೇ ಮಾಡಿದ್ಯಾ? ಬಾಸ್, ಆಫೀಸಲ್ಲಿ ಒಂದು ಹುಡುಗಿ ಹತ್ರ ಬಂಗಾರ ಸರ ಕಿತ್ಕೊಂಡಿದೆ. ಈ ಪಾಂಡು ವಾಪಸ್ ಇಸ್ಕೊಟ್ಬಿಟ್ಟ. ಯಾಕೆ ಹಾಗೆ ಮಾಡ್ದೆ? ಪಾಪ ಒಳ್ಳೆ ಹುಡುಗಿ. ಆ ಹುಡುಗಿ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಒಂದು ಸರನ ಕೊಂಡ್ಕೊಂಡಿತ್ತು. ಆ ಸರನ ಕಿತ್ಕೊಂಡ್ರೆ ನಮಗೆ ಶಾಪ ತಟ್ಟಲ್ವಾ? ಬೇಟೆ ನಮ್ ಕಸಬೆ ಅದು. ಕಣ್ಣೀರವ್ರದ್ದು, ಬಂಗಾರ ನಮ್ದು. ಒಂದು ಹುಡುಗಿ ಸರಾನ ಕಿತ್ಕೊಂಡ್ಬಂದ್ರೆ ಆ ದೇವ್ರು ಮೆಚ್ಚೋದಿಲ್ಲ. ಈ ತರ ಸಾಫ್ಟ್ ಕಾರ್ನರ್ ಇದ್ರೆ ಬಿಸ್ನೆಸ್ ಆಗೋದಿಲ್ಲ. ಕೊನೆ ಟಾಸ್ಕ್ ಕೊಡ್ತಾ ಇದ್ದೀನಿ. ಆ ಸುರಸುಂದರಿ ಮನೆಗೆ ಹೋಗಿ ಕೈ ಸಿಕ್ಕಿದ್ದೆಲ್ಲ ಬಾಚ್ಕೊಂಡ್ಬರ್ಬೇಕು. ಅಷ್ಟರಲ್ಲಿ ನಾನು ರೆಡಿ ಆಗ್ತೀನಿ. ಅಚ್ಚಾ, ಸುರಸುಂದರಿ ಮನೆನಾ? ಹೌದು. ಅಯ್ಯಪ್ಪ, ಈ ಮನೇಲಿ ದರೋಡೆ ಮಾಡಕ್ಕಾಗಲ್ಲ. ಬನ್ನಿ ಬನ್ನಿ ವಾಪಸ್ ಹೋಗೋಣ. ಯಾಕಾಗಲ್ಲ? ಈ ಮನೇಲಿ ಕಾಡೆಮ್ಮೆ ಇದೆ, ಗೆಂಡಾಮೃಗ ಇದೆ. ನಮ್ಮ ಹತ್ರ ಚಾಕುನು ಐತೆ, ಪಿಸ್ತೂಲ್ ಐತೆ. ಬಾಸ್ ಒಂದ್ಸಲ ಹೇಳಿದ್ಮೇಲೆ ಮುಗೀತು. ಅಲ್ಲ ಕಣ್ರಪ್ಪ, ಯಾವ್ದೋ ಸುರಸುಂದರಿ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಈ ಗೆಂಡಾಮೃಗ ಮನೆ ಕರ್ಕೊಂಡ್ ಬಂದಿದ್ರಲ್ಲಪ್ಪ ನೀವು. ಕೊನೆ ಡೀಲ್ ತಾನೇ? ಆಯ್ತು. ಜಯಬಿಡಿ, ಯಾಕೆ ಎದುರ್ಕೊಂತಿದ್ಯಾ? ಇವನ್ನ ನೋಡಿಲ್ವಮ್ಮ ಟಿವಿಲಿ? ರನ್ನರ್, ನಮ್ ಮನೆಗ್ ಬಂದ್ ಗಲಾಟೆ ಮಾಡಿದ್ರೆ ನಾನ್ ನಿನ್ ಸುಮ್ನೆ ಬಿಡಲ್ಲ ಕಣ. ಒಂದ್ ನಿಮಿಷ ಈ ಕಡೆ ಬಾಮ. ಇನ್ನು ಪೊಲೀಸು ಕಾಲ್ ಮಾಡ್ತೀನಿ. ಬಾಸ್, ಈ ಸುರಸುಂದ್ರಿನ ಎತ್ತಾಕೊಂಡು ಹೋಗ್ಬಿಡೋಣ. ಬದ್ಮಾಶ್, ಈ ಸುಂದರಿ ನಿಂತ್ಕೊಂಡು ಹೋಗೋದಕ್ಕೆ ಜೆಸಿಬಿ ತರಬೇಕು. ಹೌದಲೇ? ನಮಗೆ ಬೇಕಾಗಿರೋದು ಬಂಗಾರ. ಆಯ್ನ ಎತ್ಕೊಂಬವ್ರ ಬೆಟ್ಟ ಜಬ್ಳ ಪುಕ್ರ ಚಕ್ರ. ನನ್ನ ಮುಟ್ಟಿದ್ರೆ ನಮ್ಮ ಯಜಮಾನ್ರಿಗೆ ಹೇಳ್ಬಿಡ್ತೀನಿ, ನಿಮ್ಮನ್ನ ಭಸ್ಮ ಮಾಡ್ಬಿಡ್ತಾರೆ, ನನ್ನ ಕೈ ಕಟ್ ಮಾಡ್ಬಿಡ್ತಾರೆ ಅಷ್ಟೇನೆ. ಅದನ್ನ ಬಿಟ್ಟು ಹಾಕೋ, ಒಂದು ಸ್ಟೆಪ್ ಹಾಕೋ. ಭಕ್ತ ಕುಂಬಾರ ಸಿನಿಮಾ ನೋಡಿದೀರಾ? ಅದ್ರಲ್ಲಿ
ಸುಟ್ಟಾಕ್ಬಿಡ್ತೀನಿ. ರನ್ನರ್ ನಮ್ಮ ಮನೆಗೆ ಬಂದು ಲೂಟಿ ಮಾಡಿಸ್ತಿರೋದಲ್ದೆ ನಮ್ಮಮ್ಮ ಜೊತೆ ಡ್ಯಾನ್ಸ್ ಮಾಡ್ತೀನಿ ನೀನು. ಬೇಟಾ ಪಾಚು ಆಂಟಿ ನೋಡಕ್ ಚೆನ್ನಾಗಿದ್ದಾಳೆ ಅಂತ ಡ್ಯಾನ್ಸ್ ಮಾಡ್ದೆ. ನಿಂತ್ಕೊಳ್ಳಲ್ಲ. ಫುಲ್ಲು ಪರ್ವದ ಬಾಸ್ ಎಲ್ಲ ಬೇರೆ ಏನಿಲ್ವೇನ್ರ? ಬಾಸ್ ಇದೊಂದೇ ಉಳಿದಿರೋದು ಬಾಸ್. ಮುಚ್ಕೊಡು. ಬಾಸ್ ಬಾಸ್ ಕೊಡೋದನ್ನ ಬಾಸ್ ಬಾಸ್ ಖಾತರ ನಾನ್ ಮಕ್ಕಳ ಅರಿಶಿನ ಕುಂಕುಮ ಬೆಳ್ಳಿ ಕಾಲುಂಗ್ರ ತಾಳಿ ಕದಿಯೋದು ಅಷ್ಟು ಒಳ್ಳೇದಲ್ಲ. ಬೇಟೆ ತಗೋ ಅಕ್ಕ. ಇಂತ ಒಳ್ಳೆ ಕಳ್ಳನ ನಾನು ಎಲ್ಲೂ ನೋಡಿರ್ಲಿಲ್ಲ. ಅಯ್ಯೋ ನಿನ್ ಕೈ ಮುಗಿತ ನಮ್ಮ ಖಾಲಿ ಮಾತ್ರ ಬೇಡ. ಬದ್ಮಾಶ್ ಯಾರಾದ್ರೂ ಕೋಗಿದ್ರ ಡಮ್ 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 ಅನ್ಸ್ಬಿಡ್ತೀನ. ಖಾತರ ನನ್ನ ಮಕ್ಕಳ ಬಾಂಡ್ರ. ಮೆಚ್ಚಿದೆ ಪಾಂಡು. ನೋಡಿ ಬಾಸ್, ಎಲ್ಲಾ ಡೀಲ್ಗಳು ಮುಗೀತು. ನನ್ನ ದುಡ್ಡು ನನಗೆ ಕೊಟ್ಟು ವಾಪಸ್ ಕಳ್ಸ್. ರಾತ್ರಿ 7 ಗಂಟೆಗೆ ನಿನಗೆ ಸನ್ಮಾನ. ಯಾಕೆ ಮೇಲೇನೆ ಕಳಿಸ್ತೇವೆ. ಓಕೆ ಮೇಲಕ್ಕ ಅಣ್ಣ ನಂಬರ್ ಸಿಕ್ತು. ಕಾಂಟ್ರಾಕ್ಟರ್ ಕಾಳಪ್ಪ. ನಮಸ್ಕಾರ ಬಾಸ್. ಎತ್ತು ನೀನ್ ನಮಸ್ಕಾರ ನನಗೆ ಬೇಡ, ದುಡ್ಡು ಬೇಕು. ಕೋಟಿ ಕೋಟಿ ರೂಪಾಯಿನಲ್ಲಿ ಬಿಲ್ಡಿಂಗ್ ಕಟ್ತಾ ಇದೀಯಾ, 10 ಲಕ್ಷ ರೂಪಾಯಿ ನಮಗೆ ಬೇಡವಾ ಬೇಟೆ? ಕೊಡ್ತೀನಿ ಬಾಸ್. ಬೇಟೆ ಪಾರ್ಕ್ ಹತ್ರ 4 ಗಂಟೆಗೆ ಬರ್ತೀನಿ. ನಾನ್ ನಿಮ್ಮನ್ನ ಇಲ್ಲಿ ಯಾಕೆ ಕರ್ಕೊಂಡ್ ಬಂದಿದ್ದು ಗೊತ್ತಾಯ್ತಾ? ಅವರು ಪಾಂಡು ಅಂತಲೇ ನಿಮ್ಗೆ ಯಾಕೆ ಗೊತ್ತಾಯ್ತು? ಅವರು ನನ್ನ ಜೊತೆ ಕೆಟ್ಟದಾಗ ಡ್ಯಾನ್ಸ್ ಮಾಡಿದ್ರಲ್ಲ, ಅವಾಗ್ಲೇ ನಂಗೆ ಅನುಮಾನ ಬಂತು. ನನ್ ಮಾಂಗಲ್ಯ ಚಿನ್ನ ಅವ್ರು ವಾಪಸ್ ಕೊಟ್ರು. ನಂಗೆ ಅವಾಗ ಅನುಮಾನ ಬಂತು. ನಾನ್ ಯಾವಾಗ ಅವ್ರ ಕಾಲ್ ಮುಗ್ದೆ ಅವಾಗ ನನಗೆ ಕನ್ಫರ್ಮ್ ಆಗೋಯ್ತು ಅದ್ ಮಾವನೇ ಅಂತ. ಯಾವ್ದು ಕಾಲ್ ಬರ್ತದೆ, ನೀವು ನಡ್ರಿ ಆ ಕಡೆ. ಮಾಯಿ ಪೊಲೀಸ್ ಅವರು ಮಾವನ್ನ ರನ್ನೆಲ್ಲ ಅನ್ಕೊಂಡ್ ಶೂಟ್ ಮಾಡ್ಬಿಟ್ರೆ ಏನ್ ಮಾಡೋದು? ಶುಭ ನೋಡಿ ಏ ಶಕುನದ ಹಕ್ಕಿ, ಹಾಗೆಲ್ಲ ಆಗಕ್ಕೆ ನಾನು ಬಿಡೋದಿಲ್ಲ. ಬನ್ನಿ ಹೋಗೋಣ, ಬನ್ನಿ ಬನ್ನಿ. ಅದ್ಯಾಕೆ ತೆಗೆ ಹೋಗ್ತಾವ್ರೆ? ಪ್ಲಾನ್ ಎಲ್ಲ ಹಾಳು ಮಾಡ್ಬಿಡ್ತಾರೆ ಅಂತ ಕಾಣುತ್ತೆ. ಬರೋ. ಅಯ್ಯೋ ರೀ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ ನೀವು? ಬೇಟೆ ಯಾರು ನೀವೆಲ್ಲ? ಬೇಟೆ ಅಲ್ಲಿದ್ದಾನೆ, ಬೇಟೆ ಕಿಮ್ಮ. ಅಯ್ಯೋ ಪೊಲೀಸರು ಬರ್ತಿದ್ದಾರೆ, ನಿನ್ನ ಎನ್ಕೌಂಟರ್ ಮಾಡ್ಬಿಡ್ತಾರೆ. ಬನ್ನಿ ಹೋಗ. ರನ್ನರ್ನ ಕ್ಯಾಚ್ ಹಾಕೋಣ ಅಷ್ಟೊತ್ತು ತಂಗಿಯಲ್ಲ ತಪ್ಪಿಸ್ಬಿಟ್ಲಲ್ಲೋ. ಹಾಳು ಮಾಡ್ಬಿಟ್ರು. ನಡಿ. ಇನ್ನೆರಡೇ ನಿಮಿಷಕ್ಕೆ. ಹೌದು, ಇನ್ನೆರಡು ನಿಮಿಷಕ್ಕೆ ಅವನ ಕತೆ ತೀರ್ತಿ. ಆದ್ರೆ ಅವನ್ ಕೊನೆ ಏನು ಅಂತ ಕೇಳ್ಬೇಕಾಗಿತ್ತು ಅಲ್ವಾ? ಬಾ ನೋಡಿ. ಮಗ ಅವನೆಲ್ಲೂ ತಪ್ಪಿಸ್ಕೊಂಡೋಗಿರಲ್ಲ, ಇಲ್ಲೇ ಎಲ್ಲ ಇರ್ತಾನೆ. ಸರಿಯಾಗಿ ಹುಡ್ಕು. ಬಾಸ್ ಬರೋ ಟೈಮ್ ಆಯ್ತು ಕಣೋ, ಬೆಂಡ್ ಎತ್ಬಿಡ್ತಾರೆ. ಪಾಂಡು ಪಾಂಡು ಏ ಪಾಂಡು, ನೋಡೋ ನೀನ್ ಇಲ್ಲೇ ಎಲ್ಲೋ ಇದ್ದೆ ಅಂತ ನಂಗೆ ಗೊತ್ತು. ಆಟ ಆಡ್ಸ್ಬೇಡ, ಬಾ ಆಚೆ. ಮರ್ಯಾದಿಂದ ಆಚೆ ಬರಲ್ಲ. ಏಯ್ ಸೂಟ್ ಮಾಡು.
ನಾನು ಕಣೋ ರನ್ನರ್ ಲಾಲ್. ನನಗೆ ಶೂಟ್ ಮಾಡ್ತೀಯಾ? ಏಯ್ ಸಾಕು ಸುಮ್ನಿರ ಪಾಂಡು. ನಮ್ ಬಾಸು ಕಾಂಟ್ರಾಕ್ಟ್ ಹತ್ರ ಹೋಗೋರೆ ದುಡ್ಡು ಇಸ್ಕೊ ಬರೋಕೆ. ಏಯ್ ಹೊಡಿ ಇನ್ನೊಂದು ಗುಂಡು. ಮುಗೀತು ಪಾಂಡು ಕತೆ. ಏಯ್ ಬಿಡ ಎದಳ ಮೇಲೆ ಯಾರ ನೀನು? ಯಾರ ನೀನು? ನಾನು ಪಾಂಡು. ಮತ್ತೆ ರನ್ನರ್ ಲಾಲ್ ಎಲ್ಲೋದ? ನಾನ್ ಪಾಂಡು, ನಾನ್ ಒರಿಜಿನಲ್ಲು. ನಾನ್ ಪಾಂಡು, ನಾನ್ ಒರಿಜಿನಲ್ಲು. ಅಲ್ಲಲ್ಲ, ನಾನು ಪಾಂಡು, ನಾನ್ ಪಾಂಡು, ನಾನ್ ಪಾಂಡು. ಏನಿದೆ ಇಬ್ಬಿಬ್ರು ಪಾಂಡುಗಳು ನಿಂತ್ಕೊಂಡಿದ್ದಾರೆ. ಡಬಲ್ ಆಕ್ಟಿಂಗ್ ಕಣಮ್ಮ. ನಿನ್ ಗಂಡ ನೀನೇ ಕಂಡಿಡ್ಕೊಬೇಕು. ಹೌದಾ? ನಾನ್ ಪಾಂಡು, ನಾನ್ ಪಾಂಡು, ನಾನ್ ಪಾಂಡು. ಅಯ್ಯೋ ಈ ಗೆಟಪ್ ಅಲ್ಲಿ ನನಗೆ ಗೊತ್ತಾಗ್ತಿಲ್ಲ ಅಣ್ಣ. ಮಾವ ಅಯ್ಯೋ ಕೈ ಮುಗಿತೇನಮ್ಮ, ಕಾಲೇ ಮಾತ್ರ ಬೀಳ್ಬೇಡ. ಅಮ್ಮ ನಿನ್ನ ಕೈ ಮುಗಿತೇನಮ್ಮ, ಕಾಲೇ ಮಾತ್ರ ಬೀಳ್ಬೇಡ. ಅಯ್ಯೋ ತೆಗವ, ನಿನ್ ಗಂಡ ನೀನೇ ಕಂಡಿಡಿಯವ. ಸಿನಿಮಾ ನೋಡೋದಕ್ಕೆ ಅಂತ ಜಾಗಿಂಗ್ ಜಯ ಅವರು 2 ಟಿಕೆಟ್ನ ತೆಗೆದಿಟ್ಕೊಂಡಿದ್ದಾರೆ. ನೀವ್ ನನ್ನ ಜೊತೆ ಸೇಫ್ ಆಗಿ ಬಂದ್ರೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರಂತೆ. ಜಾಗಿಂಗ್ ಜಯ ಸಿನಿಮಾ ತೋರ್ತಾರಂತ? ಶ್ರೀಮತಿ ಯಾವ ಸಿನಿಮಾನೇ? ಸೋರ್ಕೆ ಬಚ್ಚಣ್ಣ.